ಹಲೋ ಎವ್ರಿ ಒನ್, ವೆಲ್ಕಮ್ ಟು ಕರ್ನಾಟಕ ಫಾರ್ಮರ್ ಕೋಚಿಂಗ್ ಕ್ಲಾಸಸ್. ಸೊ ರೀಸೆಂಟ್ ಆಗಿ ಇವಾಗ ಕೆಇಎ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ರಿಗಾರ್ಡಿಂಗ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಫಾರ್ ಡಿ ಫಾರ್ಮ್ ಕ್ಯಾಂಡಿಡೇಟ್ಸ್. ಅಪ್ರೆಂಟಿಸ್ ಟ್ರೈನಿಂಗ್ ಫಾರ್ ಡಿ ಫಾರ್ಮ್ ಕ್ಯಾಂಡಿಡೇಟ್ಸ್. ಎಸ್, ಇದೇನಪ್ಪ ಪೋಸ್ಟ್ ಅಂದ್ರೆ ಇಲ್ಲಿ ಆಸ್ ಎ ಫಾರ್ಮಸಿಸ್ಟ್ ಆಗಿ ನೀವು ಜಾಬ್ ಮಾಡೋದು ಇನ್ ಗೌರ್ಮೆಂಟ್ ಹಾಸ್ಪಿಟಲ್. ಓಕೆ, ಸೊ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಸೊ ಫಾರ್ಮಸಿಸ್ಟ್ ಪೋಸ್ಟ್ ಗೆ ಅಪ್ರೆಂಟಿಸ್ ಮೀನ್ಸ್ ಟ್ರೈನಿಂಗ್ ಆಗಿ ಸೊ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಓಕೆ, ಸೊ ನೋಟಿಫಿಕೇಶನ್ ಅಲ್ಲಿ ರಿಗಾರ್ಡಿಂಗ್ ಸೆಲೆಕ್ಷನ್ ಪ್ರೋಸೆಸ್, ಓಕೆ, ಸೊ ಟ್ರೈನಿಂಗ್ ಪ್ರೋಸೆಸ್ ಆಗಿರ್ಬೋದು, ಸೊ ನಿಮ್ಗೆ ಸ್ಟೈಪೆಂಡ್ ರಿಗಾರ್ಡಿಂಗ್ ಆಗಿರ್ಬೋದು, ಸೊ ಡಾಕ್ಯುಮೆಂಟ್ಸ್ ನಿಮ್ಗೆ ಏನೇನ್ ರಿಕ್ವೈರ್ಮೆಂಟ್ ಇದೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ, ಸೊ ಒಂದು ನೋಟಿಫಿಕೇಶನ್ ಅಲ್ಲಿ ಪ್ರತಿಯೊಂದನ್ನ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಇದೊಂದು ಬಿಗ್ ಅಪಾರ್ಚುನಿಟಿ ಅಂತಾನೆ ಹೇಳ್ಬೋದು ಫಾರ್ ಕರ್ನಾಟಕ ಫಾರ್ಮರ್ ಸ್ಟೂಡೆಂಟ್ಸ್. ಯಾರು ಡಿ ಫಾರ್ಮ್ ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ರೀಸೆಂಟ್ ಆಗಿ 2023 ಅಂಡ್ 24 ನಲ್ಲಿ ಅಡ್ಮಿಷನ್ ತಗೊಂಡು, ಸೊ ಯಾರು ಇವಾಗ ಫ್ರೆಶರ್ಸ್ ಕ್ಯಾಂಡಿಡೇಟ್ಸ್ ನೀವು ಪಾಸ್ಔಟ್ ಆಗಿದ್ದೀರಾ ಡಿ ಫಾರ್ಮ್ ಮಾಡ್ಕೊಂಡು, ಸೊ ಅವ್ರಿಗೊಂದು ಬಿಗ್ ಅಪಾರ್ಚುನಿಟಿ ಅಂತಾನೆ ಹೇಳ್ಬೋದು. ಓಕೆ, ಸೊ ನೋಟಿಫಿಕೇಶನ್ ಅಲ್ಲಿ ಏನೇನ್ ಕೊಟ್ಟಿದ್ದಾರೆ, ಏನೇನ್ ಮೆನ್ಷನ್ ಮಾಡಿದ್ದಾರೆ ಒಂದ್ಸರಿ ನೋಡ್ತಾ ಹೋಗೋಣ. ಓಕೆ, apprenticeship training for D Farm candidates 2026. ಓಕೆ, ಸೊ ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆಎ ಕಡೆಯಿಂದ ನೋಟಿಫಿಕೇಶನ್ ಬಂದಿರೋದು. ಓಕೆ, ಸೊ ಫುಡ್ ಸೇಫ್ಟಿ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫ್ರಾಮ್ ದ ಡಿ ಫಾರ್ಮ್ ಸ್ಟೂಡೆಂಟ್ಸ್. ಓಕೆ, ಸೊ ಇದೊಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಿರುತ್ತೆ ಇಟ್ಸ್ ಓನ್ಲಿ ಫಾರ್ ಡಿ ಫಾರ್ಮ್ ಸ್ಟೂಡೆಂಟ್ಸ್. Sir, B Farm eligible or no? B Farm are not eligible for this post. Only D Farm candidates, those who are qualifying in the year 2024 and 25, and those who taken the admission in the year 2022 and 23. Okay, so ಯಾರು 2023 and 24 ದಲ್ಲಿ ಅಡ್ಮಿಷನ್ ತಗೊಂಡಿದ್ದೀರಾ ಡಿ ಫಾರ್ಮ್ ಕೋರ್ಸ್ ನಲ್ಲಿ, ಸೊ ರೀಸೆಂಟ್ ಆಗಿ ಪಾಸ್ ಔಟ್ ಆಗಿರ್ತಕ್ಕಂತಹ ಸ್ಟೂಡೆಂಟ್ಸ್ ಗೆ ಒಂದು ಅಪ್ರೆಂಟಿಸ್ಶಿಪ್ ಕರೆದಿದ್ದಾರೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹೂ ಹ್ಯಾವ್ ಕಂಪ್ಲೀಟೆಡ್ ದಿ ಕೋರ್ಸ್ ಡ್ಯೂರಿಂಗ್ ದಿ ಲಾಸ್ಟ್ 2 years 2022 to 23 and 2023 to 2024 from the colleges in the state of Karnataka for apprenticeship training for a period of 11 months. Okay, so ಇದು apprenticeship ನಿಮಗೆ ಬಂದ್ಬಿಟ್ಟು ಸೊ ಟೋಟಲ್ 11 months ಟ್ರೈನಿಂಗ್ ಪೀರಿಯಡ್ ಇರುತ್ತೆ, ಟೋಟಲ್ 11 months. ಓಕೆ, ಸೆಲೆಕ್ಷನ್ ವಿಲ್ ಬಿ ಡನ್ ಆನ್ ಮೆರಿಟ್ ಬೇಸಿಸ್. ಇದ್ರ ಸೆಲೆಕ್ಷನ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಇಟ್ಸ್ ಬೇಸ್ಡ್ ಆನ್ ಮೆರಿಟ್ ಬೇಸಿಸ್. ಮೆರಿಟ್ ಬೇಸಿಸ್ ಅಂದ್ರೆ ಇಲ್ಲಿ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ, ಬಟ್ ಇನ್ಸ್ಟೆಡ್ ಆಫ್ ರಿಟರ್ನ್ ಎಕ್ಸಾಮ್ ಅವ್ರು ನಿಮ್ದು ಡಿ ಫಾರ್ಮ್ ಮಾರ್ಕ್ಸ್, ಸೊ ಫಸ್ಟ್ ಇಯರ್ ಡಿ ಫಾರ್ಮ್ ಅಂಡ್ ಸೆಕೆಂಡ್ ಇಯರ್ ಡಿ ಫಾರ್ಮ್ ಮಾರ್ಕ್ಸ್ ನ ಕಂಬೈನ್ ಮಾಡಿಬಿಟ್ಟು ಒಂದು ಎವರೇಜ್ ಸ್ಕೋರ್ ನ ತೆಗಿತಾರೆ. ಓಕೆ, ಸೊ ಬೇಸ್ಡ್ ಆನ್ ದಟ್ ಎವರೇಜ್ ಸ್ಕೋರ್ ನಿಮ್ದು ಏನಾಗುತ್ತೆ ಮೆರಿಟ್ ಸ್ಕೋರ್ ಮೇಲೆ ನಿಮ್ದು ರ್ಯಾಂಕ್ ಲಿಸ್ಟ್ ನ ಬಿಡ್ತಾರೆ. ಓಕೆ, ಸೊ ದಿಸ್ ಇಸ್ ದಿ ಸೆಲೆಕ್ಷನ್ ಪ್ರೋಸೆಸ್. The selected students will be assigned to training at PHC, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಂತ ಕರಿತೀವಿ ನಾವು. PHC ಅಂದ್ರೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಆನ್ ಕೌನ್ಸಿಲಿಂಗ್ ಬೇಸಿಸ್. ಓಕೆ, ಸೊ ಸೆಲೆಕ್ಟ್ ಆಗಿರ್ತಕ್ಕಂತಹ ಕ್ಯಾಂಡಿಡೇಟ್ಸ್ ಗೆ PHC ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ನಲ್ಲಿ ಏನ್ ಮಾಡ್ತಾರೆ, ಅವ್ರಿಗೆ ಟ್ರೈನಿಂಗ್ ನ ಒಂದು ಟ್ರೈನಿಂಗ್ ಪ್ರೋಸೆಸ್ ನ ಕೊಡ್ತಾರೆ. ಓಕೆ, ಅಪ್ಲಿಕೇಶನ್ ಡೀಟೇಲ್ಸ್ ಕ್ಯಾನ್ ಬಿ ಹ್ಯಾಡ್ ಇನ್ ಎಕ್ಸಾಮಿನೇಷನ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಓಕೆ, ಸೊ ಕೆ ವೆಬ್ಸೈಟ್ ನಲ್ಲಿ ನಿಮ್ಗೆ ಅಪ್ಲಿಕೇಶನ್ ಒಂದು ಲಿಂಕ್ ಕೂಡ ಬಿಟ್ಟಿದ್ದಾರೆ ಇವಾಗ, ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ನ ಹಾಕೋಬಹುದು. ಓಕೆ, ಅಪ್ಲಿಕೇಶನ್ ವಿಲ್ ಬಿ ರಿಲೀಸ್ ಆನ್ 13/1/2026 ಗೆ ರಿಲೀಸ್ ಆಗಿದೆ. ಲಾಸ್ಟ್ ಡೇಟ್ ಆಫ್ ಆನ್ಲೈನ್ ಸಬ್ಮಿಷನ್ ಇಸ್ 27/1/2026. ಓಕೆ, ಸೊ 27/1/2026 ಟೋಟಲ್ ನಿಮಗೆ 15 days ಆಫ್ ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ಗೆ. ಓಕೆ, ಸೊ ವಿತೌಟ್ ಡಿಲೇ ಬೇಗನೆ ಒಂದು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ನೋಡ್ಕೊಂಡು ಬೇಗನೆ ಆನ್ಲೈನ್ ಅಪ್ಲಿಕೇಶನ್ ಹಾಕೊಳ್ಳಿ. ಓಕೆ, ಸೊ ಮಿನಿಮಮ್ ಕ್ವಾಲಿಫಿಕೇಶನ್ ಫಾರ್ ಎಲಿಜಿಬಿಲಿಟಿ ಆಸ್ ಐ ಸೇಡ್, passed in D Farm diploma in pharmacy proceeding 2 years. Okay, so 2022-23 2023-24 ನಲ್ಲಿ ಅಡ್ಮಿಷನ್ ತಗೊಂಡಿರುವಂತಹ ಸ್ಟೂಡೆಂಟ್ಸ್ ಅವ್ರು ಈ ಪೋಸ್ಟ್ ಅಪ್ರೆಂಟಿಸ್ಶಿಪ್ ಫಾರ್ಮಸಿಸ್ಟ್ ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಹಾಕೋಬಹುದು. ಓಕೆ, ರಿಸರ್ವೇಶನ್ ರೂಲ್ಸ್ ವಿಲ್ ಬಿ ಆಸ್ ಪರ್ ಗವರ್ಮೆಂಟ್ ಆಫ್ ಕರ್ನಾಟಕ ರೋಸ್ಟರ್. ಓಕೆ, ಸೊ ಅದ್ರ ಜೊತೆಗೆ ನಿಮ್ಗೆ ರಿಸರ್ವೇಶನ್ ಕೂಡ ಇರುತ್ತೆ ಫಾರ್ ಕಲ್ಯಾಣ ಕರ್ನಾಟಕ. ನಿಮ್ದು ಕೆಟಗರಿ ಬೇಸ್ ಮೇಲೆ ಓಪನ್ ಜನರಲ್ ಕೆಟಗರಿ ಆಗಿರ್ಬೋದು, OBC ಕೆಟಗರಿ ಆಗಿರ್ಬೋದು, SC ST, ಓಕೆ, ಕೆಟಗರಿ 1. ಸೊ ಇದು ಎಲ್ಲ ನಿಮ್ಗೆ ಒಂದು ಕೆಟಗರಿ ಬೇಸ್ ಮೇಲೆ ಕೂಡ ಒಂದು ರಿಸರ್ವೇಶನ್ ಇರುತ್ತೆ. ಅಪ್ರೆಂಟಿಸ್ಶಿಪ್ ಪೀರಿಯಡ್ ಅಂಡ್ ಸ್ಟೈಪೆಂಡ್. ಓಕೆ, ಸೊ ಟೋಟಲ್ ಈ ಸ್ಟೈಪೆಂಡ್ ಆಫ್ ₹8,000 per month. ಸಿ, ಸೊ ನಿಮಗೆ ಸ್ಟೈಪೆಂಡ್ ಅಮೌಂಟ್ ಬಂದ್ಬಿಟ್ಟು 8,000 rupees ಇದೆ ಪರ್ ಮಂತ್.
Okay, so every month you will get 8,000 rupees as a stipend during your apprenticeship. Okay, will be paid for 11 months during the apprenticeship training. Okay, so ನಿಮಗೆ 11 months 11 ತಿಂಗಳ ನಿಮಗೆ every month 8,000 rupees ನಿಮ್ಮ ಅಕೌಂಟಿಗೆ ಬಂದು ಕ್ರೆಡಿಟ್ ಆಗುತ್ತೆ. ಸಿ ನೀವು ಬೇರೆ ಕಡೆ ಒಂದು ಇವಾಗ ಪ್ರೈವೇಟ್ ನಲ್ಲಿ ನೀವು ಇದು ಡಿಪ್ಲೊಮಾ ಕೋರ್ಸ್ ಆದ್ಮೇಲೆ ನೀವೇನ್ ಮಾಡ್ತೀರಾ, ಬೇರೆ ಒಂದು ಫಾರ್ಮಸಿಸ್ಟ್ ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಇಲ್ಲ ಬೇರೆ ಒಂದು ಫಾರ್ಮಸಿ ಅಲ್ಲಿ ಹೋಗಿ ನೀವು ಜಾಬ್ ಮಾಡ್ತೀರಾ. ಓಕೆ, ಸೊ ಬಟ್ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ನೀವು ಏನಾದ್ರು ಟ್ರೈನಿಂಗ್ ತಗೊಳ್ಳೋದ್ರಿಂದ ಸೊ ನಿಮ್ಗೆ ಯು ವಿಲ್ ಗೆಟ್ ಆನ್ ಬೆನಿಫಿಟ್ಸ್. ಓಕೆ, ಸೊ ನಿಮ್ಗೆ ಬೆನಿಫಿಟ್ ಎಲ್ಲಿ ಆಗುತ್ತೆ ಅಂದ್ರೆ, ಸೊ ಇನ್ ಕೇಸ್ ನೆಕ್ಸ್ಟ್ ಇನ್ ಫ್ಯೂಚರ್ ನಲ್ಲಿ ಗೌರ್ಮೆಂಟ್ ಜಾಬ್ ಫಾರ್ಮಸಿಸ್ಟ್ ಏನಾದ್ರು ನಮ್ಮ ಸ್ಟೇಟ್ ನಲ್ಲಿ ಕಾಲ್ಫಾರ್ಮ್ ಆತು ಅಂದ್ರೆ, ಸೊ ಅದರಲ್ಲಿ ನಿಮ್ಗೆ ಮೋಸ್ಟ್ಲಿ ನಿಮ್ಗೆ ಏನಾದ್ರು ಸ್ವಲ್ಪ ಬೆನಿಫಿಟ್ ಕೊಡ್ಬೋದು. ಓಕೆ, ಸೊ ಯಾರು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಸೊ ಅವರಿಗೆ 5 ಮಾರ್ಕ್ಸ್ ಈ ತರ ಏನಾದ್ರು ಒಂದು ನಿಮ್ಗೆ ಬೆನಿಫಿಟ್ ಡೆಫಿನೆಟ್ಲಿ ಕೊಡ್ತಾರೆ. ಸೊ ಓಕೆ, ಸೊ ಹಾಗಾಗಿ ಅಮೌಂಟ್ ಕಡಿಮೆ ಇದೆ ಅಂತ ವಿಚಾರ ಮಾಡೋದಕ್ಕೆ ಹೋಗಬೇಡಿ, ಬಟ್ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಟ್ರೈನಿಂಗ್ ತಗೊಳ್ಳೋದ್ರಿಂದ ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ಬೆನಿಫಿಟ್. ಓಕೆ, ಸೊ ಆನ್ಲೈನ್ ಕೆಇ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 600 ಇದೆ. ಓಕೆ, ಅಪ್ಲಿಕೇಶನ್ ನೀವು ಹಾಕ್ಬೇಕಾದ್ರೆ 600 rupees ಅಮೌಂಟ್ ನ ಪೇ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೆ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ವೇಕೆಂಟ್ ಪೋಸ್ಟ್ ಇದೆ ಅಂತಾನು ಕೊಟ್ಟಿದ್ದಾರೆ. ಲೈಕ್ ಚಿತ್ರದುರ್ಗ 54, ಓಕೆ, ಸೊ ದಾವಣಗೆರೆ 38, ಕೋಲಾರ 32, ಶಿವಮೊಗ್ಗ 52, ತುಮಕೂರು 61, ರಾಮನಗರ 9, ಚಿಕ್ಕಬಳ್ಳಾಪುರ 24, ಓಕೆ, ಮೈಸೂರು 67, ಮಂಡ್ಯ 51, ದಕ್ಷಿಣ ಕನ್ನಡ 44, ಚಿಕ್ಕಮಗಳೂರು 61, ಚಾಮರಾಜನಗರ 46, ಕೊಡಗು 17, ಓಕೆ, ಹಾಸನ 95. ಓಕೆ, ಸಿ ಹಾಸನದಲ್ಲಿ ನಿಮ್ಗೆ ಜಾಸ್ತಿ ಪೋಸ್ಟ್ ಇರೋದು. ಹಾಸನ 95, ಉಡುಪಿ 31, ಬೆಳಗಾವಿ 9, ಬಾಗಲಕೋಟೆ 6, ವಿಜಯಪುರ 14, ಧಾರವಾಡ 4, ಗದಗ್ 7, ಹಾವೇರಿ 29, ಉತ್ತರ ಕನ್ನಡ 56, ಕಲಬುರ್ಗಿ 44, ಕೊಪ್ಪಳ 8, ಬೀದರ್ 21, ರಾಯಚೂರು 21, ಬಳ್ಳಾರಿ 11, ವಿಜಯನಗರ 21, ಯಾದಗಿರಿ 17. ಓಕೆ, ಸೊ ಪ್ರತಿಯೊಂದು ಡಿಸ್ಟ್ರಿಕ್ಟ್ ನಲ್ಲಿ ಇಷ್ಟು ಪೋಸ್ಟ್ ನಿಮಗೆ ವೇಕೆಂಟ್ ಇದೆ. ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 950. ನೋಡಿ, ಲಾರ್ಜೆಸ್ಟ್ ನಂಬರ್, ಹ್ಯೂಜ್ ನಂಬರ್ ಕರೆದಿದ್ದಾರೆ ಇದು. ಓಕೆ, ಸೊ ಒಂದು ಬಿಗ್ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು ಕರ್ನಾಟಕ ಫಾರ್ಮಾ ಸ್ಟೂಡೆಂಟ್ಸ್ಗೆ. ಓಕೆ, ಸೊ ಪ್ರತಿಯೊಂದು ಡಿಫಾರ್ಮ್ ಕ್ಯಾಂಡಿಡೇಟ್ಸ್, ಪಾಸ್ಔಟ್ ಔಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಪ್ರತಿಯೊಬ್ಬರು ಇದನ್ನ ಬೆನಿಫಿಟ್ ತಗೊಳ್ಳಿ. ಓಕೆ, ಸೊ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 950 ಇದೆ. The following are instructions for the candidates who are applying for training under the apprenticeship for pharmacist. Okay, so ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಅದನ್ನ ನೋಡ್ತಾ ಹೋಗೋಣ. ಅಪ್ಲಿಕೇಶನ್ ವಿಲ್ ಬಿ ಕಾಲ್ಡ್ ಥ್ರೂ ಕೆಎ ಪೋರ್ಟಲ್. ಓಕೆ, ಸೊ ಇದು ಕೆಎ ವೆಬ್ಸೈಟ್ ನಲ್ಲಿ ನಿಮಗೆ ಒಂದು ಲಿಂಕ್ ಅನ್ನ ಬಿಟ್ಟಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕೊಳ್ಳಿ. ನೋ ಆಫ್ಲೈನ್ ಅಪ್ಲಿಕೇಶನ್ ಆಫ್ ಹಾರ್ಡ್ ಕಾಪಿ ಎಕ್ಸೆಪ್ಟೆಡ್. ಓಕೆ, ಸೊ ಇದು ಆನ್ಲೈನ್ ಇಂದನೇ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಇರೋದು. ಸೊ ಆಫ್ಲೈನ್ ಇಂದ ನಿಮ್ಗೆ ಯಾವುದು ಹಾರ್ಡ್ ಕಾಪಿನ ಎಕ್ಸೆಪ್ಟ್ ಮಾಡೋದಿಲ್ಲ. ಅಪ್ಲಿಕೆಂಟ್ ಶುಡ್ ಬಿ domicile of Karnataka and should have resided in state of Karnataka for a period of 7 years. Okay, so only ಕರ್ನಾಟಕದಲ್ಲಿ ಕರ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ ಮಾತ್ರ ಇದಕ್ಕೆ ಎಲಿಜಿಬಲ್. ಓಕೆ, ಸೊ ಮತ್ತೆ ಬೇರೆ ಸ್ಟೇಟ್ ಅವರು ಎಲಿಜಿಬಲ್, ಎಸ್ ಎಲಿಜಿಬಲ್, ಬಟ್ ಅಟ್ ಲೀಸ್ಟ್ 7 years ಅವರು ಕರ್ನಾಟಕದಲ್ಲಿನೇ ವಾಸವಾಗಿರಬೇಕು. ರೆಸಿಡೆಡ್ ಅಟ್ ಲೀಸ್ಟ್ 7 years in ಕರ್ನಾಟಕ. ಓಕೆ, ಅಪ್ಲಿಕೆಂಟ್ ಶುಡ್ ಹ್ಯಾವ್ ಪಾಸ್ಡ್ ಔಟ್ ಇನ್ ಡಿಪ್ಲೊಮಾ ಇನ್ ಫಾರ್ಮಸಿ. Applicant should have passed in diploma in pharmacy conducted by the Board of Examination Authority Karnataka for the year 2022 and 23-24 only. Okay, so 2023 ಮತ್ತೆ 24 ನಲ್ಲಿ ಪಾಸ್ ಔಟ್ ಮೀನ್ಸ್ ಅಡ್ಮಿಷನ್ ತಗೊಂಡು ಪಾಸ್ ಔಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಮಾತ್ರ ಇದಕ್ಕೆ ಎಲಿಜಿಬಲ್. ಓಕೆ, ಫ್ರೆಶರ್ ಸ್ಟೂಡೆಂಟ್ಸ್. All other candidates who have passed out in the previous are ineligible. Okay, so ಅದಕ್ಕಿಂತ ಬಿಫೋರ್ 2022 ಗಿಂತ ಬಿಫೋರ್ ಯಾರಾದ್ರೂ ಅಡ್ಮಿಷನ್ ತಗೊಂಡ್ಬಿಟ್ಟು ಪಾಸ್ ಔಟ್ ಆಗಿತ್ತು ಅಂದ್ರೆ they are ineligible. ಓಕೆ, ಸೊ ಓನ್ಲಿ ಫ್ರೆಶರ್ಸ್, ಇವಾಗ ರೀಸೆಂಟ್ ಆಗಿ 2 years ಬ್ಯಾಕ್ ಯಾರು ನೀವು ಪಾಸ್ ಔಟ್ ಆಗಿದಿರಲ್ಲ, ಸೊ ಓನ್ಲಿ ದೋಸ್ ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್ ಫಾರ್ ದಿಸ್ ಪೋಸ್ಟ್. ಓಕೆ, ಅಪ್ಲಿಕೆಂಟ್ಸ್ ಹ್ಯಾವ್ ಟು ಪೇಸ್ಟ್ ಎ ರೀಸೆಂಟ್ visible photograph duly signed across the photo and should upload in the space given. Application without photo will be rejected. Okay, so application process ಹಾಕಬೇಕಾದ್ರೆ ನಿಮಗೆ ಫೋಟೋ ಕೂಡ ಫೋಟೋ ಕೂಡ ಅಪ್ಲೋಡ್ ಮಾಡಬೇಕು. ಓಕೆ, ಅದು ಕೂಡ ಕೊಟ್ಟಿದ್ದಾರೆ. The name of the candidate and date of birth should be as per the name mentioned in their SSLC marks card. Okay, so applicant name should be as per the SSLC marks card. ನಿಮ್ದು SSLC marks card 10th marks card ನಲ್ಲಿ ಏನ್ ಹೆಸರಿದೆ ಸೇಮ್ as it is ಅದೇ ರೀತಿ ಅಪ್ಲಿಕೇಶನ್ ನಲ್ಲಿ ಇರಬೇಕು. ಓಕೆ, ಸೊ ಒಂದು ಸಿಂಗಲ್ ಲೆಟರ್ ಏನಾದ್ರು ಮಿಸ್ಟೇಕ್ ಇದ್ರೂ ಕೂಡ ನೀವು ಯಾವ ಚಾನ್ಸಸ್ ಟು ಗೆಟ್ ರಿಜೆಕ್ಟೆಡ್. ಓಕೆ, ಸೊ ರಿಜೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ.
ಆಧಾರ್ ಕಾರ್ಡ್ ನಂಬರ್ ಈಸ್ ಮ್ಯಾಂಡೇಟರಿ. ಆಧಾರ್ ಕಾರ್ಡ್ ಅಂತೂ ನಿಮ್ಗೆ ಕಂಪಲ್ಸರಿ ಇರಲೇಬೇಕು, ಐಡೆಂಟಿ ಕಾರ್ಡ್. ಓಕೆ, ದ ನಂಬರ್ ಇನ್ ದಿ ಆಧಾರ್ ಕಾರ್ಡ್ ಶುಡ್ ಬಿ ಮೆನ್ಷನ್ ಇನ್ ದಿ ಫೀಲ್ಡ್ ಪ್ರೊವೈಡೆಡ್. ಓಕೆ, ಸೊ ಅಪ್ಲಿಕೇಶನ್ ನಲ್ಲಿ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಆಧಾರ್ ಕಾರ್ಡ್ ನಂಬರ್ ಕೂಡ ಮೆನ್ಷನ್ ಮಾಡಬೇಕು. The name of the candidate, father and mother name should be as per the name mentioned in their SSLC marks card. Okay, so name of candidate, matte name, father name, mother name. Okay, so everything should be same as per the 10th mark sheet. So okay, 10th mark sheet nalli yenide as it is nimdu name ಆಗಿರಬಹುದು, ನಿಮ್ಮ father name ಆಗಿರಬಹುದು, mother name ಆಗಿರಬಹುದು, ಸೇಮ್ ಇರಬೇಕು. Okay, next, the candidate address for communication should be given. Intimation of selection will be done to the address given for communication. Also, intimation will be given through the email ID provided by the candidate. Okay, so ಒಂದ್ಸರಿ ನೀವು ನಿಮ್ದು ಅಡ್ರೆಸ್, ಸೊ ನಿಮ್ದು ಇವಾಗ ಪ್ರೆಸೆಂಟ್ ನೀವು ಕರೆಂಟ್ಲಿ ನಿಮ್ ಎಲ್ಲಿ ನೀವು ಇರ್ತೀರಾ, ಸೊ ಅದೇ ಅಡ್ರೆಸ್ ನ ನೀವು ಕೊಡ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ದು ಸೆಲೆಕ್ಷನ್ ಆಯ್ತು ಅಂದ್ರೆ ಸೊ ನಿಮ್ಗೆ ಪೋಸ್ಟ್ ಮಾಡೋದು, ಸೊ ಆ ನಿಮ್ದು ಅಡ್ರೆಸ್ ಏನ್ ಮೆನ್ಷನ್ ಮಾಡಿರ್ತಾರೋ ಅಲ್ಲಿಗೆ ನಿಮ್ದು ಪೋಸ್ಟಿಂಗ್ ಬರುತ್ತೆ, ಮೀನ್ಸ್ ಪೋಸ್ಟ್ ಬರುತ್ತೆ, ನಿಮ್ದು ರಿಕ್ರೂಟ್ಮೆಂಟ್ ಪೋಸ್ಟ್ ಬರುತ್ತೆ ಸೆಲೆಕ್ಷನ್ ಆಗಿದ್ದು. Candidates who have passed out in the year 2022 and 2023 and 24 are only eligible for this training, and the year of completion should be mentioned specifically. Candidates who have completed their course in the above 2 years are eligible. Okay, so 2022-23 and 2023-24 ನಲ್ಲಿ ಪಾಸ್ ಔಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಮಾತ್ರ ಈ ಅಪ್ಲಿಕೇಶನ್ ಹಾಕೋದಕ್ಕೆ you are eligible. Okay, while calculating the percentage of marks, all the marks obtained in 2 years of the diploma course or all the semesters should be taken into consideration. Application will be rejected for information given partially or 1 year. Okay, so application ಹಾಕಬೇಕಾದ್ರೆ ಕಂಪಲ್ಸರಿ ನಿಮ್ದು ಡಿಪ್ಲೊಮಾ ಡಿ ಫಾರ್ಮ್ ಫಸ್ಟ್ ಇಯರ್ ಅಂಡ್ ಡಿ ಫಾರ್ಮ್ ಸೆಕೆಂಡ್ ಇಯರ್ ಮಾರ್ಕ್ಸ್ ನ ಕಂಪಲ್ಸರಿ ಮೆನ್ಷನ್ ಮಾಡಲೇಬೇಕು. ಓಕೆ, ಸೊ ನಿಮ್ಗೆ ಸೆಲೆಕ್ಷನ್ ಬಂದ್ಬಿಟ್ಟು ನಿಮ್ದು ಡಿ ಫಾರ್ಮ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾರ್ಕ್ಸ್ ಏನಿದೆ, ಸೊ ಎವರೇಜ್ ಬೇಸ್ ಮೇಲೆ ಆ ಒಂದು ನಿಮ್ದು ಸ್ಕೋರ್ ಮೇಲೆ ನಿಮ್ದು ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಓಕೆ, ಸೊ ಏನಾದ್ರೂ ನೀವು 1 ಇಯರ್ ಅಷ್ಟೇ ಅಪ್ಲೋಡ್ ಮಾಡಿದ್ರಂದ್ರೆ ಯು ವಿಲ್ ಗೆಟ್ ಎ ರಿಜೆಕ್ಟ್. ಓಕೆ, ಸೊ ಕಂಪಲ್ಸರಿ 2 ಇಯರ್ಸ್ ಮಾರ್ಕ್ಸ್ ನ ಫಿಲ್ ಮಾಡ್ಕೊಳ್ಳಿ. Application should be uploaded by the reservation claimed by the candidates claiming reservation in Hyderabad, Karnataka, scheduled caste, scheduled tribe, category 1, 2A, 2B, 3A, 3B and physically handicapped. Okay, so ನಿಮ್ದು category reservation ಕೂಡ ಇರುತ್ತೆ. ಸೊ ನಿಮ್ದು ಯಾವ ರಿಸರ್ವೇಶನ್ category ನಲ್ಲಿ ನೀವು ಬರ್ತೀರಾ, ಸೊ ಅದು ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ಓಕೆ, ಸೊ ಕಲ್ಯಾಣ ಕರ್ನಾಟಕ ಕೂಡ ಸ್ಪೆಷಲ್ ಆಗಿ ರಿಸರ್ವೇಶನ್ ಇದೆ. Preference will be given to candidates who have been selected in the government quota for the year 2022 and 2023 and 24. Okay, so government quota seat ನಲ್ಲಿ ಯಾರು ಸೆಲೆಕ್ಷನ್ ಆಗಿರ್ತೀರಾ, ಡಿ ಫಾರ್ಮ್ ಮಾಡ್ಕೊಂಡಿರ್ತೀರಾ, ಸೊ ಅಂತವರಿಗೆ ಮೊದಲು ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಮೆನ್ಷನ್ ದಿ ಡೀಟೇಲ್ಸ್ ಆಫ್ ದಿ ಸೀಟ್ obtained in government quota. Next, the candidate have to affix the signature in the space provided which should be clearly visible. Okay, so ನಿಮಗೆ ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಕೂಡ ಇದೆ ಅಪ್ಲಿಕೇಶನ್ ಅಲ್ಲಿ, ಸೊ ಅದು ಕೂಡ ನೀವು ಅಪ್ಲೋಡ್ ಮಾಡಬೇಕು ಸಿಗ್ನೇಚರ್ ನ. The following certificate to be uploaded along with the application form. Okay, so application ಅಲ್ಲಿ ಇವು ಫಾಲೋವಿಂಗ್ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ಅವನ್ನು ಕೂಡ ನೀವು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ದು ಡಿಪ್ಲೊಮಾ ಸರ್ಟಿಫಿಕೇಟ್. ಓಕೆ, ಸೊ ಡಿ ಫಾರ್ಮ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆದ್ಮೇಲೆ ನಿಮ್ಗೆ ಒಂದು ಬೋರ್ಡ್ ಇಂದ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಡಿಪ್ಲೊಮಾ ಕಂಪ್ಲೀಷನ್, ಅದು ಕೂಡ ಅಪ್ಲೋಡ್ ಮಾಡಬೇಕು. ಮತ್ತೆ ಎಂಡೋರ್ಸ್ಮೆಂಟ್ ಬೈ ಪ್ರಿನ್ಸಿಪಲ್ ಫಾರ್ ಟೇಕಿಂಗ್ ಗೌರ್ಮೆಂಟ್ ಕೋಟಾ ಸೀಟ್. ಓಕೆ, ಸೊ ಗೌರ್ಮೆಂಟ್ ಕೋಟಾದಿಂದ ಏನಾದ್ರು ನೀವು ಸೆಲೆಕ್ಷನ್ ಆಗಿತ್ತು, ನಿಮ್ದು ಡಿ ಫಾರ್ಮ್ ಮಾಡ್ಕೊಂಡಿದ್ರೆ, ಸೊ ಅದು ಕೂಡ ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಟೆಂಪ್ಟ್ ಸರ್ಟಿಫಿಕೇಟ್ ಬೈ ಪ್ರಿನ್ಸಿಪಲ್. ಓಕೆ, ಸೊ ನಿಮ್ ಕಾಲೇಜಲ್ಲಿ ಅಟೆಂಪ್ಟ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಓಕೆ, ಸೊ ನೀವು ಇವಾಗ ಎಕ್ಸಾಮ್ ಬರೀಬೇಕಾದ್ರೆ ಸೊ ಫಸ್ಟ್ ಅಟೆಂಪ್ಟ್ ಗೆ ನೀವು ಪಾಸ್ ಆಗಿದ್ದೀರಾ, ಮತ್ತೆ ಏನಾದ್ರು ಬ್ಯಾಕ್ ಇಟ್ಕೊಂಡು ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್ ಈ ತರ ಏನಾದ್ರು ನೀವು ಸಬ್ಜೆಕ್ಟ್ಸ್ ಕ್ಲಿಯರ್ ಆಗಿದ್ರೆ, ಸೊ ನಂಬರ್ ಆಫ್ ಅಟೆಂಪ್ಟ್ ಸರ್ಟಿಫಿಕೇಟ್ ನ ನಿಮ್ ಕಾಲೇಜಲ್ಲಿ ಪ್ರೊವೈಡ್ ಮಾಡ್ತಾರೆ. ಓಕೆ, ನೀವು ನಿಮ್ ಕಾಲೇಜಲ್ಲಿ ಸಿಗುತ್ತೆ, ಇದು ಕೊಡ್ತಾರೆ ನಿಮಗೆ. Caste certificate for claim of Hyderabad, Karnataka, scheduled class, scheduled tribe, category 1, 2A, 2B, 3A and 3B and physically handicapped. Okay, so ಮತ್ತೆ ನಿಮ್ದು ರಿಸರ್ವೇಶನ್ ಕ್ಯಾಟಗರಿ ಏನಿರುತ್ತೆ ಅದು ನಿಮ್ ಕ್ಯಾಟಗರಿ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಓಕೆ, ಸೊ ದೀಸ್ ಆರ್ ದಿ ಇನ್ಸ್ಟ್ರಕ್ಷನ್ಸ್ ಫಾರ್ ದಿ ಆನ್ಲೈನ್ ಅಪ್ಲಿಕೇಶನ್ಸ್. ಓಕೆ, ಸೊ ಇಷ್ಟು ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ಸ್ ನ ಕೊಟ್ಟಿದ್ದಾರೆ. ಸೊ ನಾ ರಿಕ್ವೆಸ್ಟ್ ಮಾಡೋದು ಒಂದೇ, ಎಲ್ಲಾ ಕರ್ನಾಟಕ ಡಿ ಫಾರ್ಮ್ ಕ್ಯಾಂಡಿಡೇಟ್ಸ್ ಮಸ್ಟ್ ಅಂಡ್ ಶುಡ್ ನೀವು ಕಂಪಲ್ಸರಿ ಈ ಒಂದು ಅಪ್ಲಿಕೇಶನ್ ಫಿಲ್ ಮಾಡ್ಕೊಳ್ಳಿ. ಬಿಕಾಸ್ ಸ್ಯಾಲ್ರಿ ಕಡಿಮೆ ಇದೆ ಅಂತ ನೋಡೋದಕ್ಕೆ ಹೋಗಬೇಡಿ. ಓಕೆ, ಸೊ 8,000 ಇದ್ರೂ ಕೂಡ ಸೊ ನೆಕ್ಸ್ಟ್ ನಿಮ್ಗೆ ಫ್ಯೂಚರ್ ಅಲ್ಲಿ ಗೌರ್ಮೆಂಟ್ ನಿಂದ ನೀವು ಟ್ರೈನಿಂಗ್ ತಗೊಂಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಏನಾದ್ರು ಹೆಲ್ಪ್ ಕೊಡ್ತಾರೆ, ಅದರಿಂದ ನಿಮ್ಗೆ ಏನಾದ್ರು ಬೆನಿಫಿಟ್ ಸಿಗುತ್ತೆ. ಸೊ ಒಂದು ಬಿಗ್ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು. ಎಲ್ಲರೂ ಅಪ್ಲೈ ಮಾಡಿ, ಆಲ್ ದಿ ಬೆಸ್ಟ್. ಓಕೆ, ಸೊ ಒಂದು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಗೆ ಅಪ್ಲಿಕೇಶನ್ ಪ್ರೊಸೆಸ್ ರಿಗಾರ್ಡಿಂಗ್ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.